ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಛೇ, ಕರುಣ ಇಷ್ಟೊತ್ತಾದ್ರೂ ಬಂದಿಲ್ಲ. ಎಲ್ಲೋದ ಇವನು? ಅತ್ತೆ, ಇನ್ನೊಂದ್ ಸ್ವಲ್ಪ ಹೊತ್ತು ನೋಡೋಣ, ಬಂದ್ರೂ ಬರ್ಬೋದು. ನಾನ್ 1000 ಸಲ ಹೇಳಿದ್ದೀನಿ, ಮನೆಗ್ ಬೇಗ ಬಾ, ರಾತ್ರಿ ಎಲ್ಲೂ ಸುತ್ತಾಡಕ್ ಹೋಗ್ಬೇಡ ಅಂತ. ಆದ್ರೂ ನನ್ ಮಾತೇ ಕೇಳಲ್ಲ ಅಂತಾನೆ. ಮೊದ್ಲೇ ಅವನಿಗೆ ಹೊಸ ಊರು, ಹೊಸ ಜನ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಹೇಳು? ಅವನ್ಗೆ ನಮ್ಮ ಮಾತ್ ಲೆಕ್ಕಕ್ಕೆ ಇಲ್ಲ. ಏನಾದ್ರೂ ಹೇಳಿದ್ರೆ ನಾವು ಹೊಟ್ಟೆ ಊರಿಗೆ ಹೇಳ್ತಾ ಇದೀವಿ ಅಂತ ಅನ್ಕೋತಾನೆ. ಆದ್ರೆ ಅವನ್ಗಿನ್ನೂ ನಮ್ ಸಂಕಟನೇ ಅರ್ಥ ಆಗ್ತಿಲ್ಲ ಅತ್ತೆ. ಅರ್ಥ ಆಗಿದ್ರೆ ಅವನು ಈ ರೀತಿ ಮಾಡ್ತಾ ಇರ್ಲಿಲ್ಲ ಬಿಡು. ನೀವೇನೇ ಹೇಳಿಯತ್ತೆ, ಒಂದ್ಸಲ ಅವನ್ನ ಕರೆದು ನೀವು ಬುದ್ಧಿ ಹೇಳಲೇಬೇಕು. ಇಲ್ದೇ ಹೋದ್ರೆ ನನ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೋತಾನೆ. ಅಲ್ಲ ಸೊಸೆ, ಅವನು ನನ್ ಮಾತ್ ಕೇಳಿದ್ರೆ ಹೇಳ್ಬೋದು. ಅವ್ನ್ ಯಾವ ವಿಷಯನೂ ಕೂತ್ಕೊಂಡು ನಮ್ ಜೊತೆ ಮಾತಾಡದೇ ಇಲ್ಲ ಅಂತಾನೆ. ಬೆಳಿಗ್ಗೆ ಹೋಗ್ತಾನೆ, ರಾತ್ರಿ ಬರ್ತಾನೆ. ಅದ್ ಯಾವಾಗ ಬರ್ತಾನೆ ಅಂತಾನೂ ನಮ್ಗೆ ಗೊತ್ತಾಗೋದಿಲ್ಲ. ಹಾಗಂತ ಸುಮ್ನೆ ಇರೋದಕ್ಕಾಗಲ್ಲ, ಏನಾದ್ರೂ ಮಾಡ್ಲೇಬೇಕಲ್ವಾ? ಅತ್ತೆ ಸೊಸೆ ಏನೋ ಡೀಪ್ ಆಗಿ ಮಾತಾಡ್ತಿರೋಂಗಿದೆ. ಅಲ್ವೋ ಪ್ರತಾಪ, ಇಷ್ಟೊತ್ತಾದ್ರೂ ಕರ್ಣ ಮನೆಗ್ ಬಂದಿಲ್ಲ. ನೀನ್ ನೋಡಿದ್ರೆ ಆರಾಮಾಗಿದೆಯಲ್ಲ. ಏನು, ಕರ್ಣ ಇನ್ನೂ ಮನೆಗೆ ಬಂದಿಲ್ವಾ? ಬಂದಿಲ್ಲ. ಒಂದ್ ಫೋನ್ ಮಾಡಿ ಅವನೆಲ್ಲಿದ್ದಾನೆ ಅಂತ ಕೇಳು. ನನ್ಗೆ ಯಾಕೋ ಬರ್ತಾ ಬರ್ತಾ ಅವನು ಆದಿಶೇಷನ್ ಜೊತೆ ಸೇರ್ಕೊಂಡು ಕೆಟ್ಟೋಗ್ತಿದ್ದಾನೆ ಅನ್ಸುತ್ತೆ. ನೋಡು, ಒಂದ್ಸಲ ಕೆಟ್ಟೋರ್ ಸವಾಸ ಮಾಡಿದ್ರೆ ಅದು ಜಪ್ಪಯ್ಯ ಅಂದ್ರೂ ಹೋಗಲ್ಲ. ಆಯ್ತು, ಈಗಲೇ ಫೋನ್ ಮಾಡ್ತೀನಿ ಇರು. ಅಮ್ಮ, ಸ್ವಿಚ್ ಆಫ್ ಬರ್ತಿದೆ. ಸ್ವಿಚ್ ಆಫಾ? ಅಯ್ಯೋ ದೇವ್ರೆ, ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಅಂದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ಕಣೋ. ಅಮ್ಮ, ಸುಮ್ನೆ ನಮ್ಮಷ್ಟಕ್ಕೆ ನಾವೇ ಕರ್ಣನ್ಗೇನೋ ಆಗಿದೆ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ.